ಗುಜರಾತ್ನಲ್ಲಿ ಸುವರ್ಣ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಗುಜರಾತ್ ವಿಧಾನಸಭಾ ಕ್ಷೇತ್ರದ ಮೊದಲ ಹಂತದ ಎಲೆಕ್ಷನ್ಗೆ ಇನ್ನೂ 5 ದಿನ ಬಾಕಿ. ಇಲ್ಲಿ ಎಲೆಕ್ಷನ್ ಪ್ರಚಾರ ಕಾವೇರ್ತಿದೆ. ಅಭ್ಯರ್ಥಿಗಳು ವೇದಿಕೆಗಳಿಂದ ಕೆಳಗಿಳಿದು ಮನೆ ಮನೆಗೆ ಕಾಲ್ನಡಿಗೆಯಲ್ಲಿ ತೆರಳಿ ಮತಯಾಚನೆ ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ಸೋನಿಯಾ ಗಾಂಧಿ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು. ನರೇಂದ್ರ ಮೋದಿಯವರ ಭಾಷಣದ ಆರ್ಭಟಕ್ಕೆ ಹೋಲಿಸಿದ್ರೆ ಸೋನಿಯಾ ಗಾಂಧಿ ಭಾಷಣ ಓದುವ ರೀತಿ ತುಂಬಾ ಪೇಲವ. ಆದರೆ ಅವರು ಬಹಳ ಎಚ್ಚರಿಕೆಯಿಂದ ಮಾತಾಡಿದ್ದಾರೆ. यहाँ सिर्फ सड़कें हैं जो यूपीए के प्रधानमंत्री ग्रामीण सड़क योजना से बनी है। अनेक पहाड़ी गांवों में पीने के पानी का कोई साधन अभी तक नहीं। क्यों नहीं? ಗುಜರಾತ್ ಸರ್ಕಾರ ಭ್ರಷ್ಟ ಅಂದ್ರು. ಇಲ್ಲಿನ ರೈತರಿಗೆ ಕರೆಂಟ್ ಕೊಡದೆ ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಬೆಲೆಗೆ ಮಾರಿಕೊಳ್ತಿದೆ ಅಂದ್ರು. ನರ್ಮದಾ ಯೋಜನೆ ವಿಫಲವಾಗಿದೆ ಅಂದ್ರು. ಇಡೀ ಭಾಷಣದಲ್ಲಿ ಒಂದೇ ಒಂದು ಸಲ ನರೇಂದ್ರ ಮೋದಿಯ ಹೆಸರು ಹೇಳಲಿಲ್ಲ ಕಾಂಗ್ರೆಸ್ ಅಧಿನಾಯಕಿ. ಎಲ್ಲ ಕಡೆಯೂ ಅವರ ಹೆಸರೇ ಕೇಳಿ ಬರ್ತಿರುವಾಗ ನಾವು ಹೇಳೋದೇ ಬೇಡ ಅಂತ ಅಂದುಕೊಂಡ್ರೋ ಏನೋ ಭಾಷಣ ಬರೆದುಕೊಟ್ಟವರು. ಇರಲಿ, ಚುನಾವಣಾ ಪ್ರಚಾರದ ವಿಷಯಕ್ಕೆ ಬಂದ್ರೆ ಇಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಬಹಳ ನಡೀತಿವೆ. ಅವೆಲ್ಲವೂ ಕರ್ನಾಟಕದ ಜನರಿಗೆ ಅಷ್ಟೊಂದು ಪ್ರಮುಖ ಅನ್ನಿಸಲಿಕ್ಕಿಲ್ಲ. ಆದರೆ ಕರ್ನಾಟಕದ ರಾಜಕೀಯದ ಜೊತೆ ಹೋಲಿಸಿದ್ರೆ ಗುಜರಾತ್ ರಾಜಕೀಯದಲ್ಲಿ, ಅದರಲ್ಲೂ 11 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. 10-12 MLAಗಳು ಹೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಳ್ಳೋದು, ಅಲ್ಲಿಂದನೇ ಮುಖ್ಯಮಂತ್ರಿಗೆ, ಪಕ್ಷದ ಅಧ್ಯಕ್ಷರಿಗೆ ತಮ್ಮ ಬೇಡಿಕೆಗಳ ಒಂದು ಪಟ್ಟಿ ಕಳಿಸೋದು. ಅದಕ್ಕೆ ಸಂಧಾನಕ್ಕಾಗಿ ಕೆಲವು ಮುಖಂಡರು ಬರೋದು. ಅವರ ಸಂಧಾನ ಮುರಿದು ಬಿದ್ದಾಗ ದೆಹಲಿಯಿಂದ ಜೇಟ್ಲಿ, ಧರ್ಮೇಂದ್ರ ಪ್ರಧಾನ್ರಂಥ ನಾಯಕರು ಬರೋದು, ಕೊನೆಗೆ ರಾಜಿ ಸಂಧಾನವನ್ನು ಮಾಡಿಸೋದು. ಎಲ್ಲ ಮುಗಿದ ನಂತರ ನ್ಯೂಸ್ ಚಾನೆಲ್ಗಳ ಕ್ಯಾಮ್ರಾಗಳೆದುರಿಗೆ ಒಲ್ಲದ ಮನಸ್ಸಿನಿಂದ ಎರಡೂ ಕಡೆಯವರು ಅಪ್ಪಿಕೊಳ್ಳೋದು, ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸೋದು. 4 ವರ್ಷಗಳಲ್ಲಿ 5 ಸಲ ಈ ದೃಶ್ಯಗಳನ್ನು ನಾವು ಕರ್ನಾಟಕದ ಜನ ನೋಡಿದ್ವಿ. ಆದರೆ ಗುಜರಾತ್ನಲ್ಲಿ 11 ವರ್ಷಗಳಲ್ಲಿ ಒಂದೇ ಒಂದು ಸಲ ಇಂಥದ್ದೊಂದು ಭಿನ್ನಮತ ಕಾಣಿಸಿಕೊಳ್ಳಿಲ್ಲ. 11 ವರ್ಷಗಳಲ್ಲಿ ನರೇಂದ್ರ ಮೋದಿ ವಿರುದ್ಧ ಗುಜರಾತ್ ಬಿಜೆಪಿಯಲ್ಲಿ ಒಂದೇ ಒಂದು ಭಿನ್ನಮತ ಏಳಲಿಲ್ಲ. ಯಾಕೆ? ಈ ಪ್ರಶ್ನೆಯನ್ನ ಹಲವರಿಗೆ ಕೇಳಿದ್ವಿ. ನರೇಂದ್ರ ಬಾಯಿ ವಿರುದ್ಧವೇ ಚೆಚೆಚೆ ಅಂತಾರೆಯೇ ಹೊರತು ಅದರ ಬಗ್ಗೆ ಒಂದೂ ವಿಶ್ಲೇಷಣೆ ಮಾಡಲ್ಲ. ನಿಜ ಹೇಳಬೇಕು ಅಂದ್ರೆ ಆ ಪ್ರಶ್ನೆ ಇವರು ಯಾರಲ್ಲೂ ಹುಟ್ಟಿಲ್ಲ, ಆ ಬಗ್ಗೆ ಯೋಚನೆಯೇ ಬಂದಿಲ್ಲ. ಹಿಂಗ್ಯಾಕೆ ಅನ್ನೋದನ್ನ ರಾಜಕೀಯದಿಂದ ಹೊರಗಿರುವವರು ಮಾತ್ರ ವಿವರಿಸೋದಕ್ಕೆ ಸಾಧ್ಯ. ಅದಕ್ಕೆ ಅಲ್ಲಿನ ಪ್ರಮುಖ ದಿನಪತ್ರಿಕೆ ಲೋಕಸತ್ತಾ ಜನಸತ್ತಾದ ಸಂಪಾದಕ ತರುಣ್ ದತ್ತಾನಿಯವರನ್ನ ಹುಡುಕಿಕೊಂಡು ಬಂದದ್ದು. ತರುಣ್ ದತ್ತಾನಿ ಗುಜರಾತ್ ಪತ್ರಿಕೋದ್ಯಮದಲ್ಲಿ ತುಂಬಾ ಗೌರವಿಸಲ್ಪಡುವ ಪತ್ರಕರ್ತ ಮಾತ್ರ ಅಲ್ಲ, ನರೇಂದ್ರ ಮೋದಿಯ ಸ್ನೇಹಿತರು ಕೂಡ. ಮೋದಿ RSS ಪ್ರಚಾರಕರಾಗಿದ್ದ ಕಾಲದಿಂದಲೂ ನೋಡಿಕೊಂಡು ಬಂದವರು. जितने भी मिनिस्टर्स हैं, उनके जो मंत्रालय हैं, तो उनके बारे में जितनी भी योजनाएं होंगी उनके ऊपर नरेंद्र भाई बराबर नज़र रखेंगे और वो काम हो रहा है कि नहीं वो प्रत्यक्ष रूप से देखते हैं वो. तो मिनिस्टर को भी कुछ गड़बड़ करने का अवकाश नहीं देते हैं और इसीलिए सबको सजग रहते काम करना पड़ता है. काम देना भी पड़ता है और काम नहीं हुआ तो जवाब भी देना पड़ता है. ये एक जो जवाबदेही है वो भी उन्होंने ये किए. ಇದು ಜನಸತ್ತಾ ಪತ್ರಿಕೆಯ ಸಂಪಾದಕರಾದಂಥ ತರುಣ್ ದತ್ತಾನಿ ಅವರು ಹೇಳಿದಂಥ ಮಾತು. ತರುಣ್ ದತ್ತಾನಿ ಅವರು ತುಂಬ ಚಿಕ್ಕ ವಯಸ್ಸಿನಿಂದ ನರೇಂದ್ರ ಮೋದಿ ಅವರನ್ನು ಬಹಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ಹೇಗೆ ನರೇಂದ್ರ ಮೋದಿ RSS ಪ್ರಚಾರಕರಾಗಿದ್ದಂಥ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯದಲ್ಲಿ, ವೋಟ್ ಪಾಲಿಟಿಕ್ಸ್ನಲ್ಲಿ ತಮ್ಮ ಅಭಿರುಚಿಯನ್ನು ಬೆಳೆಸ್ಕೊಂಡಿದ್ರು. ಆ ಅಭಿರುಚಿ ಹೇಗೆ ಅವರಲ್ಲಿ ಒಬ್ಬ ನಾಯಕನನ್ನು ಹುಟ್ಟಿಸ್ತು ಮತ್ತು ಈಗ ನರೇಂದ್ರ ಮೋದಿಯವರ ವರ್ಕಿಂಗ್ ಸ್ಟೈಲ್ ಏನಿತ್ತು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ನಮಗೆ ಕೊಟ್ಟರು. ಮೊದಲನೆಯದಾಗಿ ಬೇರೆ ಯೋಚನೆಗಳಿಗೆ ಅವಕಾಶವೇ ಇಲ್ಲದಂತೆ ಕೆಲಸ ಹೇರಿ ಅದಕ್ಕೊಂದು ಡೆಡ್ ಲೈನ್ ಕೊಟ್ಟು ಶಾಸಕರು ಸಚಿವರನ್ನ ಬ್ಯುಸಿ ಮಾಡಿಬಿಟ್ಟರು ಮೋದಿ. ಅದಕ್ಕಿಂತ ಹೆಚ್ಚಾಗಿ ಇವರನ್ನ ಬಿಟ್ಟು ಹೋದ್ರೆ ತಮ್ಮ ರಾಜಕೀಯ ಭವಿಷ್ಯ ಮಣ್ಣು ಪಾಲಾಗುತ್ತೆ ಅನ್ನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಹುಟ್ಟು ಹಾಕಿದ್ರು. ಅದು ಮೋದಿ ಕೈಯಲ್ಲಿ ಮಾತ್ರ ಸಾಧ್ಯ ಆದದ್ದು. ಯಾಕೆ? ನಮ್ಮ ಯಡಿಯೂರಪ್ಪನವರು ಕೂಡ ಕರ್ನಾಟಕ ಬಿಜೆಪಿಗೆ ಏಕೈಕ ಮುಖಂಡರಾಗಿದ್ದರು. ಕೆಲವು ವರ್ಷಗಳ ಮೊದಲು ಅವರ ಕೈಗೂ ಅಧಿಕಾರ ಬಂದಿತ್ತು.
ಆದರೆ ಒಂದೇ ವರ್ಷದಲ್ಲಿ ರೆಡ್ಡಿಗಳ ಬಂಡಾಯ, ನಂತರ ಸಾಲು ಸಾಲು ಭಿನ್ನಮತಗಳು ಯಡಿಯೂರಪ್ಪ ಅಕ್ಷರಶಃ ಕಣ್ಣೀರು ಹಾಕಿಬಿಟ್ಟರು. ಪಕ್ಷ ಕಟ್ಟಿ ಬೆಳೆಸಿದ ಅವರಿಗೆ ಪಕ್ಷದ ಮೇಲೆ ನಿಯಂತ್ರಣ ಇರಲೇ ಇಲ್ಲ. ಅದು ಮೋದಿಗೆ ಇತ್ತು, ಇದೆ. ಘನಶ್ಯಾಮ್ ಶಾ ಒಬ್ಬ ಲೇಖಕರು. ಬೇಸಿಕಲಿ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡಿ ನಿವೃತ್ತರಾದವರು. ಗುಜರಾತ್ನ ಅಷ್ಟು ಚುನಾವಣೆಗಳು, ಅವುಗಳ ಫಲಿತಾಂಶಗಳ ಬಗ್ಗೆ ವಿಶ್ಲೇಷಣಾತ್ಮಕ ಪ್ರಬಂಧ ಮಂಡಿಸಿದವರು. ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯ ಹೆಸರು ಕೇಳಿದ ತಕ್ಷಣ ಇವರ ಯೋಚನಾ ಲಹರಿ ಹೇಗಿರುತ್ತೆ ಅನ್ನೋದು ಕೆಲವರಿಗೆ ಅರ್ಥ ಆಗಿರಬಹುದು. ಬಟ್ ಮೋದಿ ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮೆಚ್ಚುಗೆಯ ಮಾತಾಡೋ ಮೂಲಕ ಘನಶ್ಯಾಮ್ ಶಾ ತಾವು ಯಾವುದೇ ಐಡಿಯಾಲಜಿಗೆ ಕಟ್ಟು ಬಿದ್ದ ವ್ಯಕ್ತಿ ಅಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ. ನರೇಂದ್ರ ಮೋದಿ was a general secretary in 97 onwards of the BJP, and he was meddling in the Gujarat politics when the Kesubhai was the chief minister. At one time there was a rivalry between Kesubhai and Shankar Sivagela, so he managed it, so good manipulator. But then also when Kesubhai became the chief minister again, he also manipulated. So Narendra Modi was asked not to meddle in Gujarat, and he should not visit Gujarat. No. So that was the impression of him within the party. A friend of mine, who is a well-known social psychologist, Ashish Nandi, Ashish interviewed him, Narendra Modi, when he was General Secretary in 97, 98 somewhere. And after completing the interview, when he came out, he told that he is a classic fascist. So, and Ashish is a well-known psychologist, kind of a thing. And that also he has written, but he told us also that kind of a thing. So this is kind of a personality. Other day, one journalist was telling that when he was the General Secretary, and at one time they were talking among themselves, and at that time the Sunil Modi was also a secretary, he was talking to them, and Modi came out, and Sunil Modi kept quiet. So within that party, at that point of time, he has that kind of aura. ರಾಷ್ಟ್ರೀಯ ಬಿಜೆಪಿ ಜನರಲ್ ಸೆಕ್ರೆಟರಿ ಆಗಿದ್ದ ಕಾಲದಲ್ಲಿ ನರೇಂದ್ರ ಮೋದಿಯ ಹೆಸರು ಕೇಳಿದರೆ ಗುಜರಾತ್ ಬಿಜೆಪಿಗೆ ಅಷ್ಟಕ್ಕಷ್ಟೇ ಅನ್ನೋ ಹಾಗಿತ್ತು. ಆಗ ಇಲ್ಲಿನ ಮುಖಂಡ ಕೇಶುಭಾಯ್ ಪಟೇಲ್ಗೂ ಮೋದಿಗೂ ಅಷ್ಟಕ್ಕಷ್ಟೇ. ಒಂದು ಹಂತದಲ್ಲಂತೂ ನೀವು ಗುಜರಾತ್ ರಾಜಕೀಯದಲ್ಲಿ ತಲೆ ಹಾಕತಕ್ಕದ್ದಲ್ಲ ಅಂತ ಹೈಕಮಾಂಡ್ ಇವರಿಗೆ ಸ್ಪಷ್ಟವಾಗಿ ಕಟುವಾಗಿ ಹೇಳಿತ್ತು. ಒಬ್ಬ ಅಡ್ವಾಣಿಯನ್ನ ಹೊರತುಪಡಿಸಿದ್ರೆ ಮೋದಿಯನ್ನ ಬೆಂಬಲಿಸೋ ಒಬ್ಬೇ ಒಬ್ಬ ಮುಖಂಡ ಬಿಜೆಪಿಯಲ್ಲಿರಲಿಲ್ಲ. ಆದರೆ ಈಗ 15 ವರ್ಷಗಳ ಹಿಂದೆ ಮೋದಿ ಹೆಸರು ಕೇಳಿದ್ರೆ ಉರಿದು ಬೀಳ್ತಿದ್ದ ಕೇಶುಭಾಯ್ ಪಟೇಲ್ ಮತ್ತು ಗುಜರಾತ್ ಬಿಜೆಪಿಯ ಇತರ ಮುಖಂಡರು ಇವತ್ತು ಮೋದಿ ಕೇವಲ ಗುಜರಾತ್ನಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಓಟು ತಂದುಕೊಡಬಲ್ಲ ಆಪದ್ ಬಾಂಧವ. ಗುಜರಾತ್ ಬಿಜೆಪಿಯನ್ನು ವಿಶಾಲ ಹಡಗಿನ ಪ್ರಶ್ನಾತೀತ ಕ್ಯಾಪ್ಟನ್. ಆವತ್ತು ಇವರನ್ನ ವಿರೋಧಿಸಿದ ಕೇಶುಭಾಯ್ ಪಟೇಲ್ ಇವತ್ತು ರಾಜ್ಯ ರಾಜಕೀಯದಲ್ಲಿ ನಾ ಘರ್ಕಾ ನಾ ಘಾಟ್ಕಾ. ಈ ಬದಲಾವಣೆ ಬಂದಿದ್ದು ಹೇಗೆ ಅನ್ನೋದು ಒಂದು ಕುತೂಹಲದ ವಿಷಯ. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೇವೆ.